ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದು ಯುಗಾದಿ ಹಬ್ಬ ನಾಳೆ ಅನ್ನೋ ಹಾಗೆ ಮಾಡಿರೋಂಥ ವಿಡಿಯೋ. ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಮಕ್ಕಳಿಗೆ ಎಕ್ಸಾಮ್ ಇತ್ತು ನಾಳೆ ಹಬ್ಬ ಅನ್ನೋವಾಗ. ಹಾಗಾಗಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಸಂಜೆ ಊರಿಗೆ ಹೋಗೋದಕ್ಕೆ ಹೊರಟಿದ್ದೀವಿ. ಒಂದು 4:15 ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಅವಳದ್ದು ಎಕ್ಸಾಮ್ ಕೂಡ ಮುಗೀತಲ್ಲ, ಮನೆಗೆ ಕರ್ಕೊಬಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಊರ ಕಡೆ. ಊರಲ್ಲಿ ಈ ಸರಿ ಹಬ್ಬ ಏನೋ ತುಂಬ ಚೆನ್ನಾಗಿ ಮಾಡೀವಿ. ಬಟ್ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗಲಿಲ್ಲ. ಯಾಕೆಂದರೆ ಚಿಕ್ಕವಳಂತೂ ಸ್ವಲ್ಪ ತುಂಬ ಕಿರಿಕಿರಿ ಮಾಡ್ತಾ ಇದ್ಲು. ಹಾಗೆ ನಿಮಗೂ ಕೂಡ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗಲಿಲ್ಲ. ಹಾಗೆ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಹಬ್ಬದ ಅಡುಗೆ ಕೂಡ ಆಯಿತು. ಅಡುಗೆ ಎಲ್ಲ ಬೇಗನೆ ಮಾಡೀವಿ. ನೆಕ್ಸ್ಟ್ ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದ ಹತ್ರ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡು, ನಮ್ಮೂರಲ್ಲಿ ಆಲ್ಮೋಸ್ಟ್ ಎಷ್ಟು ದೇವಸ್ಥಾನ ಇದ್ದಾವೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ಮನೆಗೆ ಈ ಸರಿ 1 ಗಂಟೆ ಆಯಿತು. ಮನೇಲಿ ಊಟ ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬ ಲೇಟೇ ಆಯಿತು. ನಾವಿಲ್ಲಿ ದೇವಸ್ಥಾನದಲ್ಲಿ ನಮ್ಮ ಮನೆ ದೇವರಾದಂಥ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಕೂಡ ಪೂಜೆ ಎಲ್ಲ ಆಯಿತು. ಮತ್ತು ಇನ್ನೊಂದು ದೇವಸ್ಥಾನ ಇದೆ ಮೇಲೆ, ಹಸ್ಬೆಂಡ್ ಅಲ್ಲಿಗೆ ಹೋಗಿದ್ರು ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ. ಹಾಗಾಗಿ ನಾವು ಇಲ್ಲಿ ನಮ್ಮದು ಪೂಜೆ ಎಲ್ಲ ಆದಮೇಲೆ ವೆಯ್ಟ್ ಮಾಡ್ತಾ ಇದ್ವಿ. ಇದು ನಮ್ಮ ಮನೆ ದೇವರಾದಂಥ ರಂಗನಾಥ ಸ್ವಾಮಿ ದೇವಸ್ಥಾನ. ತುಂಬ ಜನ ಬರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಕೂಡ ಅಷ್ಟೇ ಬಂದು ಹಬ್ಬದ ದಿನ ಪೂಜೆ ಮಾಡಿಸ್ಕೊಂಡು ಹೋಗಿ ಆಮೇಲೆ ಮನೆಯಲ್ಲಿ ಮುಂದಿನ ಕೆಲಸಗಳು ಆಗೋದು. ಅಡುಗೆ ಎಲ್ಲ ಆಗಿತ್ತಲ್ವ, ಮನೇಲಿ ಅತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ದೇವ್ರಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ಪೂಜೆ ಮಾಡಿಸೋಕೆ ಅಂತ ದೇವಸ್ಥಾನದ ಹತ್ರ ಬಂದಿದ್ವಿ. ಈಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮನೆಗೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಅಡುಗೆ ಏನು ಮಾಡಿರ್ತೀವಲ್ವ ಅದನ್ನೆಲ್ಲ ಈ ರೀತಿ ಎಡೆ ಎಲ್ಲ ಹಾಕ್ಬಿಟ್ಟು ಮನೇಲಿ ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ನನ್ನ ಮಗಳಿಗಂತೂ ಪಾಪ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಅವಳು ಕೂತ್ಕೊಂಡು ಹಸ್ಬೆಂಡು ನಾನು ಕೂಡ ಈಗ ಊಟಕ್ಕೆ ಕೂತ್ಕೊತಾ ಇದ್ದೀವಿ. ಅಲ್ಲಿಗೇ ವಿಡಿಯೋ ಎಂಡ್ ಮಾಡಿದ್ದೀನಿ. ಮತ್ತೆ ವಿಡಿಯೋಸೇ ಮಾಡ್ಕೊಳ್ಳಿಲ್ಲ. ಇದು ನೆಕ್ಸ್ಟು ಒಂದು ಫಂಕ್ಷನ್ ಇತ್ತು ಸಂಡೇ. ಹಾಗಾಗಿ ಅವತ್ತು ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗಿದ್ದೀವಿ. ನನ್ನ ಮಗಳು, ನಾನು ಮತ್ತು ಚಿಕ್ಕವಳು, ಅಷ್ಟು ಜನ ಕೂಡ 3 ಕೂಡ. ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಬರ್ತ್ಡೇ ಫಂಕ್ಷನ್ ಇತ್ತು ರಿಲೇಟಿವ್ಸ್ ಮನೆಯಲ್ಲಿ. ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಹೊರಟಿದ್ದೀವಿ. ಹಾಗೆ ನಾನು ತುಂಬ ದಿನದ ನಂತರ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬ್ಲೌಸ್ದು ಸ್ಟಿಚ್ ಮಾಡ್ಕೋಬೇಕು ಹಬ್ಬಕ್ಕೆ ಅಂತ. ಹಾಗಾಗಿ ಅದು ಬ್ಲೌಸ್ದು ಡಿಸೈನ್ ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ಫ್ರಂಟಲ್ಲಿ ಈಗ ಬಂದಿದೆಯಲ್ಲ ನ್ಯೂ ಡಿಸೈನು, ಆ ಥರ ಸ್ಟಿಚ್ ಮಾಡ್ಕೊಂಡಿದ್ದೆ. ಹಾಗೆ ಹಸ್ಬೆಂಡ್ನ ಕೇಳಿದೆ ಡ್ರಾಪ್ ಮಾಡಿ ಅಂತ. ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟಲ್ಲಿ ಅವರು ಕೆಲಸಕ್ಕೆ ಹೋದರು. ಈಗ ಅವರು ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನು ಅವರ ಮನೆ ಹತ್ರ ಬಿಟ್ಬಿಟ್ಟು ಅವ್ರದ್ದು ಕೆಲಸ ಇದೆಯಲ್ಲ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು ಹೋದ್ವಿ. ಅಷ್ಟರಲ್ಲಿ ಪೂಜೆ ಕೂಡ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಕೂತಿದ್ವಿ. ನೆಕ್ಸ್ಟು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಮಂಗಳಾರತಿ ಎಲ್ಲ ಆಯಿತು. ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬ ದಿವಸ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದು ತುಂಬ ಖುಷಿ ಆಯಿತು. ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಮಾಡಿದೆ ಕರುಣಾಳು ನೀನ್ನ ಕಾಪಾಡಿದೆ, ಕಣ್ಣೀರ ಅಭಿಷೇಕನ ಮಾಡಿದೆ. ಕರುಣಾಳು ನೀನ್ನ ಕಾಪಾಡಿದೆ, ಬರಿದಾದ ಮಡಿಲನ್ನು ನೀ ತುಂಬಿದೆ. ನಾ ಕಾಣದಾನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ.
ಹಾಗೆ ಪೂಜೆ ಎಲ್ಲ ಆಯಿತು. ಪಾಪುದು ಬರ್ತಡೇ ಕೂಡ ಇತ್ತು, ಹಾಗಾಗಿ ಬರ್ತಡೇಗೂ ಕೂಡ ಎಲ್ಲ ಡೆಕೋರೇಷನ್ ಎಲ್ಲ ಆಗಿತ್ತು. ಹಾಗೆ ಚಿಕ್ಕದಾಗ ಅದು ಕೂಡ ವಿಡಿಯೋ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ಪ್ರಸಾದ ಎಲ್ಲ ತೊಗೊಂಡಿದ್ದೆಲ್ಲ ಆದಮೇಲೆ ನೆಕ್ಸ್ಟ್ ಬರ್ತಡೇ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ನನ್ನ ಮಗಳು ಸೈಲೆಂಟಾಗಿದ್ಲು, ಅವತ್ತೇನು ಅಷ್ಟು ಕಾಟ ಕೊಡಲಿಲ್ಲ. ನೋಡ್ತಾ ಇರ್ಬೋದು, ಅವಳು ಕೂಡ ಆಟ ಆಡಿಕೊಂಡು ಸುಮ್ಮನೆ ಇದ್ಲು. Happy birthday to you. Happy birthday to you. Happy birthday to you. ದಿಲಾಡಿ ಮುಂದೆ ಊಟ ಮುಂದೆ ನೋಡ. ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ನೈಟ್ ಅಡುಗೆ ಏನಪ್ಪ ಮಾಡೋದು ಅಂತ ಅನ್ಕೊತಾ ಇದ್ದೆ. ಬೆಳಗ್ಗೆ ಮಾವಿನಕಾಯಿದು ಚಿತ್ರಾನ್ನ ಮಾಡಿದ್ದೆ, ಇನ್ನು ಸ್ವಲ್ಪ ಅನ್ನ ಮತ್ತು ಗೊಜ್ಜು ಎಲ್ಲ ಇತ್ತು. ಹಾಗೆ ನೈಟ್ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪುರಿ ಉಪ್ಪಿಟ್ಟು ಮಾಡಿದ್ದೆ. ಪುರಿ ಉಸ್ಲಿ ಅಂತ ಎಲ್ಲ ಕರಿತೀವಲ್ಲ, ಆ ಥರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಅದನ್ನು ಮಾಡಿಬಿಟ್ಟು ಲೈಟಾಗೆ ಸ್ವಲ್ಪ ತಿಂತಾ ಇದ್ವಿ. ತುಂಬಾ ಚೆನ್ನಾಗಿರುತ್ತೆ ಇದು ಪುರಿ ಉಪ್ಪಿಟ್ಟು, ಪುರಿ ಉಸ್ಲಿ, ಒಬ್ಬೊಬ್ಬರು ಒಂದೊಂಥರ ಕರೀತಾರೆ. ಪುರಿ ಇದು ಚಿತ್ರಾನ್ನ ಅಂತ ಕೂಡ ಕರೀತಾರೆ. ಮಾಮೂಲಿ ಅವಲಕ್ಕಿ ಒಗ್ಗರಣೆ ಎಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿಯೇ ಪುರಿನ ನೀರಲ್ಲಿ ನೆನೆಸ್ಬಿಟ್ಟು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಆ ರೆಸಿಪಿನ ಶೂಟ್ ಮಾಡ್ಕೊಳ್ಳಿಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ ಇದು. ಬೇಕಾದ್ರೆ ನೆಕ್ಸ್ಟ್ ಟೈಮು ಮಾಡಿದಾಗ ನಾನು ರೆಸಿಪಿ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನನ್ನ ಮಗಳು ಚಿಕ್ಕವಳು ಕೂಡ ಆಟ ಆಡ್ತಾ ಇದ್ಲು, ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ನೈಟ್ ಊಟ ಕೂಡ ಮುಗಿಸ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ಡೇ ಸ್ವಲ್ಪ ಪಾಪುಗೆ ಸರಿ ಇಟ್ಟು ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಐಟಮ್ ಎಲ್ಲ ಬೇಕಿತ್ತು. ಹಾಗಾಗಿ ಡಿಮಾರ್ಟ್ಗೆ ಹೋಗಿದ್ವಿ ತೊಗೊಂಡು ಬರೋಣ ಅಂತ. ಡಿಮಾರ್ಟ್ ಒಳಗಡೆ ಎಂಟ್ರಿ ಆಗೋದಷ್ಟೇ, ಎಕ್ಸಿಟ್ ಆಗೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೂ ಸ್ವಲ್ಪ ಟೈಮಲ್ಲೇ ಹಸ್ಬೆಂಡ್ ಬೇಗ ಬರಬೇಕು, ಕೆಲಸ ಇದೆ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಂಡು ಬಂದೆ. ಹಾಗೆ ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡೋಣ ಅಂತ ಕೂಡ ಡ್ರೈ ಫ್ರೂಟ್ಸ್ ಕೂಡ ಎಲ್ಲನೂ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ರೆಸಿಪೀಸ್ನ ಶೇರ್ ಮಾಡ್ತೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು, ಹಾಗೆ ಚಟ್ನಿ ಪುಡಿ ಮಾಡ್ಕೋಬೇಕು. ತುಂಬ ಕೆಲಸ ಇದೆ, ಬಟ್ ಟೈಮು ಅಂತೂ ಆಗೋದೇ ಇಲ್ಲ. ಏಕೆಂದರೆ ಚಿಕ್ಕ ಮಗಳು ನೋಡ್ಕೋಬೇಕಲ್ಲ, ಅದೇನೇ ತುಂಬಾ ಟೈಮ್ ಆಗಿಬಿಡುತ್ತೆ. ಅವಳೀಗ ಸ್ವಲ್ಪ ಎದ್ದಾಗ ಅವಳ ಜೊತೆನೇ ಆಟ ಆಡ್ಕೊಂಡಿರಬೇಕು. ಹಾಗೆ ಸ್ವಲ್ಪ ಕಾಳು ಈ ಥರದ್ದು ಎಲ್ಲನೂ ತೊಗೊಬಂದಿದ್ದೀನಿ. ಸರಿ ಬೇಳೆಕಾಳು ಇದನ್ನೆಲ್ಲ ಹಾಕ್ಬಿಟ್ಟು ರಾಗಿ ಜೊತೆ ಸರಿ ಮಾಡೋಣ. ಇನ್ನು 7 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಸರಿ ಇಟ್ಟು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾಳೆಲ್ಲ ಮಿಕ್ಸ್ ಮಾಡಿ ತೊಗೊಬಂದಿದ್ದೀನಿ. ಹಾಗೆ ಮನೆಗೆ ಏನೇನು ರೇಷನ್ ಬೇಕು ಕೆಲವೊಂದು ಅದನ್ನು ಕೂಡ ಎಲ್ಲ ತೊಗೊಬಂದೆ. ಯುಕ್ತಿ ಹಾಲು ಕುಡಿತಾ ಇರಲಿಲ್ಲ, ಬೂಸ್ಟ್ ಹಾಕ್ಕೊಟ್ರೆ ಕುಡಿತಾ ಇದ್ಲು. ಹಾಗಾಗಿ ಬೂಸ್ಟ್ ಕೂಡ ತೊಗೊಬಂದ್ವಿ, ಅದನ್ನು ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ ಕುಡಿತಾಳೆ ಈಗ. ಹಾಗೆ ಇದು ಒಂದು ಪ್ಯಾಂಪರ್ಸ್ ಕೂಡ ತೊಗೊಬಂದೆ ಡಿಮಾರ್ಟಲ್ಲೇ. ಇದು ಫಸ್ಟ್ ಟೈಮ್ ತಂದಿರೋದು, ನೋಡೋಣ ಹೇಗಿರುತ್ತೆ ಅಂತ. ಬಟ್ ಅಷ್ಟು ಇದು ಅನಿಸೋದಿಲ್ಲ. ಲವ್ಲಪ್ಪವ್ರದ್ದು ಚೆನ್ನಾಗಿರುತ್ತೆ, ಬಟ್ ಇದು ಅಷ್ಟು ಟೈಮು ಇರೋದಿಲ್ಲ, ಬೇಗನೆ ವೆಟ್ಟಾಗಿಬಿಡುತ್ತೆ. ನೆಕ್ಸ್ಟ್ ಲೋಷನ್ ಕೂಡ ತೊಗೊಬಂದೆ, ಇಬ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯುಕ್ತಿಗೂ ಕೂಡ ಇದನ್ನೇ ಯೂಸ್ ಮಾಡೋದು, ಚಿಕ್ಕವಳಿಗೂ ಕೂಡ ಅದೇ ಅಲ್ವಾ. ಹಾಗಾಗಿ ಲೋಷನ್ ಕೂಡ ಸ್ವಲ್ಪ ದೊಡ್ಡದೇ ತೊಗೊಬಂದೆ. ಹಾಗೆ ನೋಡಿ ಇಷ್ಟು ಐಟಮ್ಗೆ ಅಮೌಂಟ್ ಎಷ್ಟಾಗಿದೆ ಅಂತ ಹಸ್ಬೆಂಡ್ ಅಂತೂ ಬೈತಾ ಇದ್ರು ಬಿಲ್ ನೋಡಿ. ಸುಮ್ಮನೆ ಹೇಳೋದಷ್ಟೇ, ಈ ಐಟಮು ಒಳಗಡೆ ಹೋಗಿ ಹೊರಗಡೆ ಬರೋಷ್ಟರಲ್ಲಿ ಬಿಲ್ ಮಾತ್ರ ಮಾಡಿರ್ತೀರಾ ಅಂತ. ನೋಡಿ ಇಷ್ಟು ಐಟಮ್ಗೆ 3643 ರೂಪಾಯಿ ಬಿಲ್ ಆಗಿದೆ. ಏನು ತೊಗೊತೀವಿ ಅದು ಏನಿಗೆ ಎಷ್ಟು ಬಿಲ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಾನು ಮನೆಗೆ ಬಂದುಬಿಟ್ಟು ಒಂದ್ಸರಿ ಎಲ್ಲ ಚೆಕ್ಔಟ್ ಮಾಡ್ಕೊಳ್ಳೋದು, ಏನೇನು ಐಟಮ್ ಬಂದಿದೆ, ಎಷ್ಟೆಷ್ಟು ಅಮೌಂಟು ಅಂತ. ಬಟ್ ನನಗೊಂದು ಅಮೌಂಟ್ ನೆನಪೇ ಇರೋದಿಲ್ಲ. ಅದು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡ್ರೆ ಅಮೌಂಟು ಜಾಸ್ತಿ ಆದೇ ಆಗಿಬಿಡುತ್ತೆ. ಹಾಗೆ ಗೋಧಿ ಕೂಡ ತೊಗೊಬಂದಿದ್ದೀನಿ. ಗೋಧಿ ಮತ್ತು ಬಿಳಿ ಜೋಳ 2 ಸೇರಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿಗೆ ಹಿಟ್ಟಾಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಅವು ಕೂಡ ತೊಗೊಬಂದಿದ್ದೀನಿ. ಈಗ ಐಟಮ್ ಎಲ್ಲ ತೊಗೊಬಂದೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೋಬೇಕು. ಹಾಗೆ ನಾಳೆ ಸರಿ ಹಿಟ್ಟನ್ನ ಮಾಡ್ಕೋಬೇಕು. ಸರಿ ಹಿಟ್ಟು ಮಾಡಿಬಿಟ್ಟು ಅದರ ಯಾವ ರೀತಿ ಮಾಡಿದೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.